ಜಸ್ಟ್ ಇದ್ದೀನಿ ಎದ್ದ ರೆಡಿ ಗಿಡಿ ಆಗಿ. ಸೊ ನಮ್ಮ ಜರ್ನಿ ಇವತ್ತ ಆಂಜನೇಯದ್ರಿ ಬೆಟ್ಟಕ್ಕೆ ಹೋಗೋದೈತಿ, ಅದು ಬೈಕ್ ಮೇಲೆ. ನೋಡ್ರಿ ಎಷ್ಟಾಗೈತಿ, ಈಗ ಟೈಮ್ ಜಸ್ಟ್ 3:30 ಆಗೈತಿ. ಸೊ ಈಗ ರೆಡಿ ಗಿಡಿ ಆಗಿ ಫ್ರೆಶ್ ಆಗಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಈಗ ಜಸ್ಟ್ ರೆಡಿ ಆಗಿನಿ, ಇಲ್ಲಿ ನೋಡ್ರಿ ರೆಡಿ ಗಿಡಿ ಆಗಿ ಮತ್ತೆ ಹೋಗ್ಬೇಕು. ಇಲ್ಲಿಂದ 200 ಕಿಲೋಮೀಟರ್ ಐತಿ ಮೇ ಬಿ. ಸೊ ದೋಸ್ತ್ ಬರ್ತೀನಿ ಅಂತ ಹೇಳಿದಾನ, ಇನ್ನೂ ಬಂದಿಲ್ಲ. ಸೊ ಅವ್ನು ಕರ್ಕೊಂಡ ಈಗ ರೆಡಿ ಆಗಿ ಹೋಗ್ಬೇಕ. ದೋಸ್ತ್ ಬರ್ತೀನಿ ಅಂತಂದಾನ, ಇನ್ನೂ ಬಂದಿಲ್ಲ. ಅವ್ರ ಮನೆಗೆ ಬಂದೀನಿ, ಇನ್ನಾದರೂ ಬಂದಿಲ್ಲ. ಬರ್ತೀನಿ, ಜಲ್ದಿ ಬರ್ತೀನಿ ಅಂತ ಹೇಳಿ ವೇಟ್ ಮಾಡ್ಸತ್ತಾನ. ಸೊ ಈಗ ಅವನ ಕುಡ್ಸಿ ಹೋಗ್ಬೇಕು. ಮನೆಗೆ ಕರೆಯಾಗಿ ಬಂದಿರನಂದ್ರೂ ಏನೋ ರೆಡಿ ಆಗಿಲ್ಲ ನಮ್ಮ ದೋಸ್ತ. ಏನು ಮಾಡೋದ್ರಿ, ಇಂಥವ್ರು ಇದ್ರೆ. ಈಗ ಬಂದಾನ್ರಿ ನಮ್ಮ ದೋಸ್ತ, ಇಲ್ಲಿ ನೋಡ್ರಿ ರೆಡಿಯಾಗಿ. ಭಾಳ ಐತಿ, ಲೇಟ್ ಆಗೈತಿ, ಇಲ್ಲೇ ಟೈಮ್ 4 ಆಗೈತಿ. ಸೊ ರೆಡಿಯಾಗಿ ಹೊಂಟಿವಿ. ಪೂರ ಕತ್ಲೆ ಐತಿ. ಸೊ ಇಲ್ಲಿ ನೋಡ್ರಿ ಈಗ ಬೈಕ್ ತೊಗೊಂಡು ಬೈಕ್ ಮೇಲೆ ಹೊಂಟಿವಿ ನಾ ಮತ್ತು ನಮ್ಮ ದೋಸ್ತ. ಸೊ ಇಲ್ಲಿನ ಜರ್ನಿ ಹೆಂಗಿರ್ತೈತಿ ನಮಗೂ ಗೊತ್ತಿರಂಗಿಲ್ಲ. ಸೊ ಇಲ್ಲಿ ನೋಡ್ರಿ ಪೂರ ಕತ್ತಲೈತಿ, ಇನ್ನೂ ಯಾರೂ ಇದ್ದಿಲ್ಲ. ಸೊ ನಾವಿಬ್ಬರು ತುಡುಗರು ಎತ್ತಲೇ ಹೊಂಟಿವಿ ಮಾರ್ನಿಂಗ್. ಸೊ ಬೈಕ್ ಮೇಲೆ ಹೋಗ್ಬೇಕು ಇಲ್ಲಿಂದ. ಸೊ ಇಲ್ಲಿನ ಜರ್ನಿ ಹೆಂಗಿರ್ತೈತಿ ಮುಂದೆ ಕಂಟಿನ್ಯೂ ತೋರಿಸ್ತೀನಿ. ಊರಿಂದ ಜಸ್ಟ್ 10-15 ಕಿಲೋಮೀಟ್ರ್ ಬಂದೀವಿ. ಗೇಟ್ ಹಾಕ್ಯಾರ ಅಲ್ಲಿ ನೋಡ್ರಿ. ಅಯ್ಯಪ್ಪ ಎಷ್ಟು ಟೈಮ್ ಇದು ತಿನ್ರಿ. ಸೊ ಬರ್ಬೇಕಾದ್ರೆ ಇನ್ನು ಈಗ್ರ ಹುರ್ಗೆ ಬರತೈತಿ, ರೈಡ್ ಮಾಡೋಕೆ ಮಸ್ತ್ ಮಜಾ ಬರತೈತಿ. ಸೊ ಈಗ ಹೋಗ್ಬೇಕಂತಂದ್ರೆ ಪಟ್ರಿ ಹಾಕ್ಯಾರ್ರಿ, ಏನು ಮಾಡೋದು, ವೇಟ್ ಮಾಡೋದು. ಸೊ ನಾ ಹೆಲ್ಮೆಟ್, ಬೈಕ, ನಾ ಮತ್ತು ನಮ್ಮ ದೋಸ್ತ. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡೀವಿ. ಇಲ್ಲಿಂದ 200 ಕಿಲೋಮೀಟ್ರ್ ಹೋಗ್ಬೇಕಂತಂದ್ರೆ ಸಾಕಾಗಿ ಹೋಗಿರ್ತೈತಿ. ಸೊ ನೀವು ಏನಾರ ಗಿರ್ನಿ ಮಾಡೋದೇ ಇತ್ತಂದ್ರೆ ಸೊ ಹೆಲ್ಮೆಟ್ನ ಕಂಪಲ್ಸರಿಗೆ ಯೂಸ್ ಮಾಡಿ. ಹೆಲ್ಮೆಟ್ ಇರ್ಲಾರ್ದ ಬೈಕ್ ಮೇಲೆ ರೈಡ್ ಮಾಡೋಕೆ ಹೋಗ್ಬೇಡ್ರಿ. ಹೆಲ್ಮೆಟ್ ಭಾಳ ಅಂದ್ರೆ ಭಾಳ ನೆಸಸರಿ ಐತಿ. ಸೊ ಹೆಲ್ಮೆಟ್ ತೊಗೊಂಡು ಹೊಂಟೀನಿ. ಸೊ ಗೇಟ್ ಅಂತ ಹಾಕ್ಯಾರ, ನಮ್ಮ ದೋಸ್ತು ವೇಟ್ ಮಾಡತ್ತಾನಲ್ಲಿ. ಯಾವಾಗ ಬರ್ತೈತಿ ಟ್ರೈನ್, ಏನು ಸೌಂಡು ಇಲ್ಲ, ಏನೂ ಇಲ್ಲ. ನೋಡ್ರಿ ಪೂರಾ ಖಾಲಿನೇ. ಈ ಕಡೆನೂ ಪೂರ ಖಾಲಿ, ಈ ಕಡೆನೂ ಪೂರ ನನಗೆ ಬಿಟ್ಟರೆ ಇಲ್ಲಿ ಯಾರು ಕಾಣತ್ತಿಲ್ಲ. ನಾವಿಬ್ರ ಅವ್ನು ಗೇಟ್ ಹಾಕ್ದವನು ಚಾಲು ಅದಾನ, ಏನು ಬಂದದಾನ, ಏನು ಮಕ್ಕೊಂಡಾನ ಅದೂ ಗೊತ್ತಿಲ್ಲ. ಗೇಟ್ ಹಾಕೊಂಡ್ರೆ ಅಲ್ಲೊಬ್ಬ ಕಾಣತ್ತಾನ, ಮೇ ಬಿ ಅಲ್ಲಿ ಅದಾನ ನೋಡ್ರಿ, ಅಲ್ಲಿ ಕಾಣತ್ತಾನ. ಅಲ್ಲಿ ನೋಡ್ರಿ ದೇವಗತ್ಲೇನಿತ್ತಲ್ಲ, ಯಾರೂ ಕಾಣತ್ತಿಲ್ಲ, ಹಿಂದೂ ಯಾರು ಕಾಣತ್ತಿಲ್ಲ. ಇಲ್ಲಿ ನೋಡ್ರಿ ಪೂರ ಖಾಲಿ ಅಂಜಿಕೆ ಬರತ್ತದ. ಮತ್ತು ಯಾರದ ದೇವ್ಗಿವ್ ಬಂದಾನ ಅಂತೇಳಿ. ಏ ದೋಸ್ತ ಯಾರು ಅಂಜಾರೋ ನಿನಗೆ ನೋಡಿ. ನಮ್ಮ ದೋಸ್ತ್ ನೋಡ್ರಿ ಚಸ್ಮಾ ಹಾಕ್ಕೊಂಡು ಯಾವ ರೀತಿ ರೆಡಿ ಆಗ್ಯಾನಂತಂದ್ರೆ ಹಂಗೇನು ಮದುವೆ ಮಾಡೋಕೆ ಹೋಗೋರ್ಗತ್ಲೆ ರೆಡಿ ಆಗ್ಯಾನ. ನಮ್ಮ ದೋಸ್ತ್ ನೋಡ್ರಿ ಹಂಗಿಚ್ಚ ರೆಡಿ ಆಗ್ಯಾನ. ಎಲ್ರಿ ಹುಡುಗಿ ನೋಡಕ್ಕೆ ಹೋದವ್ರಗತ್ಲೆ. ಅಲ್ಲಿ ನೋಡ್ರಿ ಅಣ್ಣ ಚಸ್ಮಾ ಗಿಸ್ಮಾ, ಅಣ್ಣ ಸ್ಟೈಲ ಮತ್ತು ಚಪ್ಪಲ ನೋಡ್ರಿ. ಅವ್ನ ಚಪ್ಪಲ ಕಾಲೇಜ್ದಾಗ ಇದ್ದಂಗೆ ಹಂಗೆ ಐತ್ರಿ. ಅಲ್ಲಿ ನೋಡ್ರಿ ಚಪ್ಪಲ್ ಏನು ಚೇಂಜ್ ಆದರೂ ಅದೇ ₹100 ಚಪ್ಪಲ್ ಫಿಕ್ಸ್. ಅಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಪ್ಯಾಂಟ್ ಬೇಕಾದ್ರೆ ₹1000-1500 ಪ್ಯಾಂಟ್ ಅನ್ಸತೈತಿ. ಶರ್ಟ್ ನೋಡಿದ್ರೆ ಒಂದು ₹500-600 ಶರ್ಟ್ ಅನ್ಸತೈತಿ. ಬಟ್ ಅವ್ನು ಚಪ್ಪಲ್ ನೋಡ್ರಿ ಅನ್ಸತೈತ್ರಿ ಅವಂಗೆ. ಚಪ್ಪಲ ಭಾಳ ಅಂತಂದ್ರೆ ₹100-150 ಅಷ್ಟೇ ಇರಿದ್ರೆ, ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ ನೋಡ್ರಿ ಅವ್ನು ಚಪ್ಪಲ. ಏನು ಮಾಡೋಕೆ ಬರಂಗಿಲ್ಲ ರೀ. ಈಗ ಟ್ರೈನ್ ಸೌಂಡ್ ಬರತೈತಿ, ಆ ಕಡೆ ಕಾಣಕತ್ತಿಲ್ಲ, ಬಟ್ ಸೌಂಡ್ ಕೇಳಿಸತೈತಿ. ಪೊಯ್ ಹೊಡೆಯತ್ತಿದ್ದು. ಸೊ ಇಲ್ಲಿಂದ ತೆಗೆದ್ರೆ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು. ನಮ್ಮ ದೋಸ್ತ್ ಚಾಕ್ಲೇಟ್ ತಂದಾನ್ರಿ, ಇಲ್ಲಿ ನೋಡ್ರಿ. ಯಾಕೋ ಚಾಕ್ಲೇಟ್ ತಂದಾನ, ಚಾಕ್ಲೇಟ್ ತಿನ್ಕೋತ ರೆಡಿಯಾಗಿ ಹೋಗೋದು. ಬರತೈತಿ ನೋಡ್ರಿ, ಸೌಂಡ್ ಬಗ್ಗೆ ಕೇಳಿಸತೈತಿ ನೋಡ್ರಿ. ಪೂರ ಖಾಲಿನೇ ಐತ್ರಪ್ಪ. ಏನೈತಿ ಟ್ರೈನ್ ಇಲ್ಲ, ಒಂದೇ ದಿವಸ ಬಂದು ಇಟ್ಟುವಂಥದ್ದು ನಿದರ್ಶನ. ಇವನ 10 ಹೋಯ್ತು. ಒಂದು ಪಾಸ್ 1 ಸೆಕೆಂಡ್ದಾಗ ಬಾದೋಸ್ 10 ನಡಿ ಲೇಟ್ ಮಾಡಬೇಡಿ. ಪಟ್ನ ಗಾಡಿ ಚಾವಿ ಮಾಡಿ ಚಲ್ ತೆಗಿ ಪಟ್ನ ತೆಗಿ. ಒಟ್ಟು ಲೇಟ್ ಮಾಡಬೇಡ, ಒಟ್ಟು ಪಟ್ನ ತೆಗಿ. ಬಾಯ್ ಹತ್ತು ಬೈ ಪಟ್ನ ಲೇಟ್ ಮಾಡಬೇಡ. ಅಣ್ಣನ ಚಸ್ಮಾ ನೋಡ್ರಿ, ಯಪ್ಪೋ ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ತೆಗಿತಾ. ಈಗ ಜಸ್ಟ್ ಗೋ. ಬೆಸೆ 2-3 ತಾಸು ಆಯ್ತು ಜರ್ನಿ ಮಾಡತ್ತ. ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಗಾಡಿ ಏನೈತಿ ಅಲ್ಲಿ ತರ್ಬಿಸಿ ಅಲ್ಲಿ ನಿಂತೈತಿ ಗಾಡಿ. ಸೊ ಈಗ ಏನೈತಿ ಭಾಳ ಹೊತ್ತೈತಿ ಜರ್ನಿ ಮಾಡತ್ತೀವಿ. ಸೊ ಅದಕ್ಕೆ ಈ ಕಡೆ ಸ್ವಲ್ಪ ವೇಟ್ ಮಾಡಲಿ ಅಂಥೇಳಿ ಸ್ವಲ್ಪ ಈ ಕಡೆ ಗುಡ್ಡದಾಗ ಅಡ್ಡಾಡಕ್ಕೆ ಬಂದೀವಿ. ಸೊ
ಇಲ್ಲಿಂದ ಮತ್ತು 1 ಅವರ್ ಜರ್ನಿ ಉಳ್ದೈತಿ, ಇನ್ನೊಂದು ತಾಸ್ದಾಗ ಅಲ್ಲಿರ್ತೀವಿ. ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಆಗಲತ್ತೈತಿ. ಸೊ ಫಸ್ಟ್ ಟೈಮ್ ಜರ್ನಿ ಮಾಡತ್ತೀನಿ ಅಷ್ಟು ಲಾಂಗ್. ಇದಕ್ಕಿಂತ ಮೊದಲು ನಾ ಬೈಕ್ ಮೇಲೆ ಹಿಂಗೆ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ನಾ ಎಲ್ಲಿ ಅಷ್ಟು ಲಾಂಗ್ ಜರ್ನಿ ಮಾಡೇ ಇಲ್ಲ. ಸೊ ಈ ಸತಿನೇ ನಾನು ಫಸ್ಟ್ ಇಷ್ಟು ಜರ್ನಿ ಮಾಡತ್ತಿದ್ದೆ, ಫಸ್ಟ್ ಟೈಮ್ ಅಷ್ಟು ಜರ್ನಿ ಮಾಡತ್ತಿದ್ದೆ. ಇದಕ್ಕಿಂತ ಮೊದಲು ನಾನು ಜರ್ನಿ ಮಾಡಿಲ್ಲ ಅಷ್ಟು. ಸೊ ಅದು ಬೈಕ್ ಮೇಲೆ ಮಾಡಿಲ್ಲ, ಕಾರ್ದಾಗ ಅಲ್ಲಿ ಇಲ್ಲಿ ಅಡ್ಡಾಡಿವಿ. ಬಟ್ ಬೈಕ್ ಮೇಲೆ ಅಂತಂದ್ರೆ ಇದೇ ಫಸ್ಟ್ ಸತಿ ನಾನು ಅಂಜನಾದ್ರಿಗೆ ಹೋಗ್ಲತ್ತಿದ್ದೆ. ಸೊ ಈ ಕಡೆ ಎಲ್ಲ ಹೇಳಕ್ಕೆ ನೋಡೋಕೆ ಭಾರಿ ಮಸ್ತ್ ಐತ್ರಿ. ಏನು ಒಂಥರ ವ್ಯೂಸ್ ಭಾರಿ ಬೆಸ್ಟ್ ಇರ್ತೈತಿ. ಈ ಕಡೆ ವಾತಾವರಣ ಚೇಂಜ್ ಐತಿ. ಸೊ ನಮ್ಮ ಕಡೆ ಹೆಂಗೆ ಇರ್ತೈತಿಲ್ಲ ಆ ಥರ ಇಲ್ಲಿ ಕಡೆ. ಸೊ ಇಲ್ಲಿ ನೋಡಿರಿ ಹೆಂಗೆ ಕಾಣತೈತಿ. ಆ್ಯಕ್ಚುಲಿ ಎದಕ್ಕೆ ನಿಂದಿರ್ಸಿವಿ ಅಂತಂದ್ರೆ ಅಣ್ಣ ಹಿಂದೆ ಕೂತಾನ, ದೋಸ್ತ ಪಟ್ನ ಸೈಡ್ ಹೊಡಿಯೋ ಪಟ್ನ ಸೈಡ್ ಹೊಡಿಲ್ಲ, ಇಲ್ಲೇ ಜಿಗಿತೈತಿ, ಇಲ್ಲೇ ಜಿಗಿ. ಸಾಕಾಗಿದ್ದು ದೋಸ್ತ ಅವಂಗ ಮುಂಜಾನೆ ಹೋಗಿಲ್ಲವ. ಈಗ ನೋಡು ದೋಸ್ತ ಇಂಥ ಜಾಗದಾಗ ಹೋಗಿ ಇಲ್ಲಿ ನೋಡ್ರಿ ಇನ್ನೊಂದು ತಾಸು ಜರ್ನಿ ಉಳ್ದೈತಿ. ಹಂಗೆ ಹಿಂಗೆ ಮಾಡಿ ಹೋಗ್ಬೇಕೀಗ. ಸೊ ಅಲ್ಲಿ ನೋಡೋಕೆ ಅಲ್ಲಿದು ಏನೇನೈತಿ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಐತಿ. ಫಸ್ಟ್ ಟೈಮ್ ಹೋಗ್ಲತ್ತೀನಿ, ಇದಕ್ಕಿಂತ ಮೊದಲು ನಾ ಹೋಗೇ ಇಲ್ಲ. ಸೊ ಅಲ್ಲಿದು ಏನಿರ್ತೈತಿ ನೋಡ್ತೀನಿ. ಮತ್ತು ಏನೈತಿ ಅಲ್ಲಿನೂ ತೋರಿಸ್ತೀನಿ. ಹೋಗೋಣ ಬರ್ರಿ. ಸೊ ಗಾಡಿ ನಿನ್ನೆ ಫಸ್ಟ್ ಕ್ಲಾಸ್ ತೊಳ್ಕೊಂಬಂದೀನಿ. ಸೊ ಹೆಲ್ಮೆಟ್ ಕಂಪಲ್ಸರಿ ವೇರ್ ಮಾಡ್ಬೇಕ್ರಿ, ಏನೋ ಮಾಡಿದ್ರು ಹೊಸದೇ ಐತಿ. ಸೊ ಹೆಲ್ಮೆಟ್ ಇರಲಾರ್ದ ಜರ್ನಿ ಮಾಡೋಕೆ ಹೋಗ್ಬಾರ್ದು. ಸೊ ಭಾಳ ಅಂದ್ರೆ ಭಾಳ ಗಾಳಿ ಇರ್ತೈತಿ. ಹೆಲ್ಮೆಟ್ ಇರಲಾರ್ದ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಗಾಡಿ ಹೊಡಿಯೋದು. ಸೊ ಈಗ ಹೋಗ್ತೀವಿ.